ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಬೆಳಗಾವಿ ಜಿಲ್ಲಾದಲ್ಲಿ ಎಲ್ಲ ತಾಲೂಕಾ ಅಧ್ಯಕ್ಷರು ಮತ್ತು ನಮ್ಮ ಗ್ರಾಮ ಘಟಕದ ರಿಪಬ್ಲಿಕನ್ ಪಾರ್ಟಿ ಅಧ್ಯಕ್ಷರು. ಇವತ್ತು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿ ಜಿಲ್ಲೆಗೆ ಬಂದು ಒಂದು 100 ವರ್ಷ ಪೂರ್ಣ ಆಗಿದ್ದ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರು ನಮ್ಮೆಲ್ಲ ಅಧ್ಯಕ್ಷರು. ಆದರೆ ಅದೇ ಕಾರಣಕ್ಕಾಗಿ ನಮ್ಮ ಎ ಬಿ ವಸಂತ್ ಸರು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ನನಗೆ ಕರೆ ಮಾಡಿದ್ರು. ಯಾಕಪ್ಪ ಅಂದ್ರೆ ನನಗೆ ಈ ರಾಷ್ಟ್ರದ್ದು ನಾವೊಂದು ಸಮಾಜ ಸೇವೆ ಮಾಡೋದು, ನಾನು ಇವತ್ತು ಡಾಕ್ಟರೇಟ್ ಪಡಿಬೇಕಪ್ಪ ಅಂದ್ರೆ ನಾನು ಬಹಳ ಇತಿಹಾಸಗಳನ್ನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೇಕು. ನಮ್ಮದು ಅದು ತುಳಿದು ನಾ 5ನೇ ಕ್ಲಾಸ್ ಸಾಲಿ ಕಲಿತು ಇವತ್ತು ಇಲ್ಲಿ ನಿಂತು ಮಾತಾಡ್ಬೇಕಪ್ಪ ಅಂದ್ರೆ ಇದು ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧಿಕಾರ. ಅದು ಈಗ 100 ವರ್ಷ ಈ ಜಿಲ್ಲೆಗಾಯಿತು. ಇದು ಪುಣ್ಯವಂತ ಜಿಲ್ಲೆ, ಇದು ಬೆಳಗಾವಿ ಜಿಲ್ಲೆ ಅಂತೇಳಿ ನಾನು ಇವತ್ತು ನಿಮ್ಮ ಮಾಧ್ಯಮ ಅದಕ್ಕೆ ಆ ಕಾರ್ಯಕ್ರಮವೂ ಆಯಿತು. ಮತ್ತು ಇವತ್ತೇನು ನನ್ನ ರಾಜ್ಯದಲ್ಲ ರಾಷ್ಟ್ರದು ಇದು ವಿವೇಚದಿಂದ ಪಡೆದಂಥ ಒಂದು ಫಾಲ್ಕೆ ಫೌಂಡೇಶನ್ ಅಂಥೇಳಿ ಡಾಕ್ಟರೇಟ್, ಗೌರವ ಡಾಕ್ಟರೇಟ್ ನನಗೆ ಈ ರಾಷ್ಟ್ರದ ಒಂದು ಮುಂಬೈದಲ್ಲಿ ಮೈಸೂರು ಹಾಲ್ದಲ್ಲೇನೋ ಕೊಟ್ಟಿದ್ದರು. ಆ ಕಾರ್ಯಕ್ರಮವನ್ನು ಸತ್ಕಾರ ಮಾಡ್ಬೇಕಂತೇಳಿ ಈ ಜಿಲ್ಲೆ, ಈ ರಾಯಬಾಗ್ ತಾಲೂಕಿನ ಎಲ್ಲ ಸಮಾಜ ಬಾಂಧವರದಾರ. ಇಲ್ಲಿ ನಮ್ಮ ಬರೀ ದಲಿತರಲ್ಲ, ಎಲ್ಲ ಸಮಾಜ ಬಾಂಧವರದಾರ. ಆ ಎಲ್ಲ ಸಮಾಜ ಬಾಂಧವರಿಗೆ ನನ್ನೊಂದು ಅಭಿನಂದನೆಗಳನ್ನು ನಾನು ಹೇಳ್ತೀನಿ. ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟುದಕ್ಕೆ ಆ ಕಾರ್ಯಕ್ರಮದಲ್ಲಿ ನಾವು ಅಲ್ಲಿ ಅದೇ ಒಂದು ಕಾರ್ಯಕ್ರಮ ಇಟ್ಕೊಂಡು ಬಿಜಾಪುರ ಏನು ಬೆಳಗಾವಿ ಜಿಲ್ಲಾಕ್ಕೆ ನಾವು ಬಂದಿದ್ವಿ. ಏನು ಸರ ನೋಡ್ರಿ, ಈಗೊಮ್ಮೆ ನೀವು ನೋಡಿರ್ಬೇಕು ಬಿಜಾಪುರದಾಗ ನಮ್ಮ ಖಾದ್ರಿ ವಕೀಲ್ ಸಾಹೇಬರು ಮತ್ತು ಯತ್ನಾಳ್ ಸಾಹೇಬರು ಕೂಡಿ ತಮ್ಮ ರಾಜಕೀಯ ಗುದ್ದಾಟದಲ್ಲಿ ಬರೀ ದಲಿತ ಮಹಿಳೆ ಅಲ್ಲ, ಮುಸ್ಲಿಮ್ಸ್ ಮಹಿಳೆ ಅಲ್ಲ ಮತ್ತು ಹಿಂದೂ ಮಹಿಳೆ ಅಲ್ಲ, ಈ ದೇಶದಾಗ ಹುಟ್ಟಿದಂಥವರು, ಈ ದೇಶದಾಗ ಇದ್ದಂಥ ಎಲ್ಲ ಭಾರತೀಯರೇ ನಾವು ಅದೊಂದು ತಲೆಯಾಗ ಬಸನಗೌಡರು ಇಟ್ಕೋಬೇಕು ಮತ್ತು ಖಾದ್ರಿ ವಕೀಲ್ ಸಾಹೇಬ್ರು ಇಟ್ಕೋಬೇಕು. ನಾನು ಖಾದ್ರಿ ವಕೀಲ್ ಸಾಹೇಬ್ರು ಒಂದು ಫೋನ್ ಹತ್ತದ, ಯಾಕ್ರಿ ಸರ ನೀವು ಹಿಂಗೆ ಮಾಡಿದ್ರಿ, ನಮ್ಮ ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ, ಎಲ್ಲ ದಲಿತರ ಮಕ್ಕಳು ಹಿಂಗೆ ಮಾಡಿದ್ರೆ ಬಳಿಕ ಬ್ರದರ್ ಐ ಆಮ್ ಸಾರಿ, ನಾನು ಕ್ಷಮೆ ಕೇಳ್ತೀನಿ ಅಂಥೇಳಿ ಅವ್ರು ತಕ್ಕಳೆ ಕ್ಷಮೆ ಕೇಳಿದರು. ಅದ್ರ ಮ್ಯಾಲ ಈಗ ಮೊನ್ನೆ ಹೇಳ್ತಾರೆ ಯಾವುದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಮ್ಮ ಮುಸ್ಲಿಮ್ಸ್ ಬಾನು ಮುಸ್ತಾಕ ಅಲ್ಲಿ ಇಲ್ಲ, ಇಲ್ಲಿ ಮುಸ್ಲಿಮ್ಸ್ ಬರಬಾರ್ದು, ದಲಿತರು ಬರಬಾರ್ದು, ಹೂವು ಏರಿಸಬಾರ್ದು ಅಂತೇಳಿ ಹೇಳ್ತಾರೆ. ಈ ನಿಜವಾದ ಈ ದೇಶ ಮುಸ್ಲಿಮ್ಸ್ ಯಾಕೆ ಬರಬಾರ್ದು? ಭಾರತೀಯರವರು, ಪಾಕಿಸ್ತಾನದಿಂದ ಬಂದ ಮುಸ್ಲಿಮ್ಸ್ರಲ್ಲ ಅವರು, ಭಾರತ ದೇಶದ ಮುಸ್ಲಿಮ್ಸರು. ಈ ದೇಶದಲ್ಲಿ ಎಲ್ಲ ಸಮಾಜದವ್ರಿಗೆ ಗೌರವ ಕೊಡುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲಸ ಮಾಡ್ಯಾರ. ಆ ಕೆಲಸ ನಾವು ಈಗೆಲ್ಲ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆ ಆಗಲಿ, ಪ್ರತಿಯೊಂದು ಜಿಲ್ಲೆ ಆಗಲಿ, ನಾವು ದಲಿತ ಸಮಾಜ, ಲಿಂಗಾಯತರ ಸಮಾಜ ಆಗಲಿ ಎಲ್ಲ ನಾವೊಂದು 2-3 ಸಲ ನಾವು ಸಾವುಕಾರಗಳು ಫೋನ್ ಹಚ್ಚೋದು, ನೀವೆಲ್ಲ ಕೇಳಬೇಕು. ಬಾಬಾ ಸಾಹೇಬ್ರು ಬರ್ತಲ್ದಾಗ ಇಷ್ಟು ಚಂದ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಇಲ್ಲಿ ಜಾತಿ ಭಟ್ರವ್ರು ಎಲ್ಲಿ ಬರ್ತದೆ, ಜಾತಿಗಳು ಎಲ್ಲಿ ಜಗಳ ಬರ್ತಪ್ಪ, ರಾಜಕಾರಣಗಳು ಮಾಡ್ಕೊತಾರ. ರಾಜಕಾರಣಗಳು ಬಿಟ್ಟು ನೋಡಿ ಮತ್ತೆ ಯಾರು ನಮ್ಮಂಥವ್ರು ಸಾವುಕಾರು ಗೌಡ ಯಾರು ಭಾಳ ಚಂದ ನಮ್ಗೆ ಉದಾಹರಣೆ ಹೇಳ್ತಾರೆ. ಬಾಬಾ ಸಾಹೇಬ್ರು ಇಷ್ಟು ಹಿಂಗೈತ್ರಿ, ಹಿಂಗೆ ನಮಗೆ ತಿಳಿಯಲ್ಲ, ಅವ್ರಿಗೆ ಅಷ್ಟು ತಿಳಿತದ. ಅದಕ್ಕೆ ಈ ಬಸನಗೌಡ ಯತ್ನಾಳ್ ಅವ್ರಿಗೆ ಹೇಳ್ತೀನಿ ನಾನು, ಯತ್ನಾಳ್ ಸಾಹೇಬ್ರೆ ನೀವು ಏನಾರೇ ಕ್ಷಮೆ ಕೇಳಬೇಕಪ್ಪ ಅಂದ್ರೆ ನೀವು ಎಲ್ಲಿ ಹೋದಲ್ಲಿ ನಮ್ಮ ದಲಿತರು ಮತ್ತು ಎಲ್ಲರೂ ಕೂಡಿ ನಿಮ್ಗೆ ಬುದ್ಧಿ ಹಾಕುವಂಥ ಪ್ರಯತ್ನ ಮಾಡ್ತಾರೆ. ನೀವು ಒಂದು ತಪ್ಪು ಮಾಡಿದ್ರಿ, ಯಾಕಪ್ಪ ಅಂದ್ರೆ ನೀವು ಫೇಸ್ಬುಕ್ ನೋಡಿದ ನಾವಿಲ್ಲ, ನಾವು ಮಾತಾಡ್ತಾ ಮಾಡೋದು ನಾವು ಇವೇ ನೋಡಿದೆವು. ನಮ್ಮೊಂದು ಕೈ ಮುಗಿದು ಯತ್ನಾಳ್ ಸಾಹೇಬ್ರು ವಿನಂತಿ ಅದ, ಅದು ನಮ್ಮ ದಲಿತ ಮಹಿಳೆ ಆಗಲಿ, ಮುಸ್ಲಿಂ ಮಹಿಳೆ ಆಗಲಿ ಮತ್ತು ಇವತ್ತು ಯಾವುದೇ ಸಮಾಜ ಮಹಿಳೆಯವರಿಗೆ ನಾವು ಗೌರವ ಕೊಡುವಂಥ ಕೆಲಸ ಮಾಡಬೇಕು. ನೀವು ತಾತ್ಕಾಲವಾಗಿ ಅದಕ್ಕೆ ಕ್ಷಮೆ ಕೇಳಬೇಕಂತ ಅಂತೇಳಿ ನಾ ಯತ್ನಾಳ್ ಸೋಷಿಯಲ್ ಮೀಡಿಯಾದಾಗ ಅದು ಎಡಿಟೆಡ್ ಐತಿ ಹೇಳ್ತಾರಪ್ಪ ಸರ್. ಎಡಿಟೆಡ್ ಅದು ನಮ್ಗೆ ಜರ ಸ್ವಲ್ಪ ಪದಕ್ಕೆ ನಾವು ಮಾತಾಡಲಿಲ್ಲ ಇನ್ನೂ ರೀ. ಎಡಿಟೆಡ್ ಆದೋ ಬಿಟ್ಟು ಅದು ಪೂರಾ ವಿಡಿಯೋ ಬರಬೇಕು ನಮ್ಮಲ್ಲಿ. ಅದಕ್ಕಾಗಿ ನಾವು ಮಾತಾಡೀನಿ ಇಲ್ಲ, ಅದಕ್ಕೆ ನೀವು ಕೇಳೋದ್ವಾಗ ನಾ ಪ್ರಶ್ನೆ ಹೇಳ್ತೀನಿ. ಪೂರಾ ವಿಡಿಯೋ ಬಂದ ಬಳಕ ಮುಂದಿಂದು ಸುಪ್ರೀಂ ಕೋರ್ಟ್ ತಡೆ ಹಿಡಿದಿತ್ತು. ಹೌದಲ್ರಿ, ಮುಂದಿನ ವಿಷಯ ಏನದಪ್ಪ ಅಂದ್ರೆ ಪೂರಾ ಹಿಂದಿನ ವಿಡಿಯೋ ಮುಂದಿನ ವಿಡಿಯೋ ಅಗ್ಗಟ್ಟಾಗೋ ವಿಡಿಯೋಗೆ ನಾವು ನಂಬಲ್ಲ. ಮುಂದಿನ ವಿಡಿಯೋ ಹಿಂದಿನ ವಿಡಿಯೋ ಬತ್ತಪ್ಪ ಅಂದ್ರೆ ಅದ್ರ ಮೇಲೆ ಹೆಸರು ಬಸನಗೌಡ ತಪ್ಪಿತ್ತಪ್ಪ ಅಂದ್ರೆ ಬಸನಗೌಡ ಈ ರಾಜ್ಯದ ತಿರುಗಡೆ ಕೊಡಂಗಿಲ್ಲ ಅಂತೇಳಿ ರಿಪಬ್ಲಿಕನ್ ಪಾರ್ಟಿಯಿಂದ ನಾಗೇಶ್ ತಿಳಿಕೇರಿ ಮತ್ತು ಎಲ್ಲ ಸಮಾಜ ಯುವಕರಿಂದ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೀವಿ. ಒಂದು ವೇಳೆ ಅಂದಿದ್ರಪ್ಪ ಅಂದ್ರೆ ಕ್ಷಮೆ ಕೇಳಬೇಕು, ಇಲ್ಲಪ್ಪ ಅಂದ್ರೆ ಅದು ಎಲ್ಲ ವಿಡಿಯೋ ನೋಡ್ಬೇಕು. ನಮ್ಮ ಮುಂದೆ ನಿಮ್ಗೆ ಎಲ್ಲ ಮೀಡಿಯಾದ್ರೆ ನಾವು ಉತ್ತರ ಕೊಡುತ್ತೇವೆ ಅಂತೇಳಿ ಎಲ್ಲರಿಗೆ ಮಿತ್ರ ಬಾಂಧವರಿಗೆ ನಮಸ್ತೆ. ಥ್ಯಾಂಕ್ ಯು.